ಹೌದು, ನೀನ್ ಮಾತ್ರ ಬಹಳ ಯೋಗ್ಯನಾ? ಆ 2 ಮನೆಯವ್ರಿಗೂ ಮೊಮ್ಮಗ, ರಾಬರ್ಟ್ ಶಾರದಾ ಅವ್ರಿಗೆ ಮಗ ನಾನು ಅಂತ ಹೇಳಿ ಸುಳ್ಳು ಹೇಳ್ತಿಲ್ವಾ? ಏನ್ ಹೇಳ್ತಾ ಇದೀಯಾ? ನಿಜನೇ ಹೇಳ್ತಾ ಇದ್ದೀನಿ. ಈ ಫೋಟೋ ನೋಡು, ಇವ್ರು ಯಾರು ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ. ಇದಕ್ ಮುಂಚೆ ಇವ್ರನ್ನ ಎಲ್ಲಾದ್ರೂ ನೋಡಿದ್ಯಾ? ನೋಡಿಲ್ಲ. ನೀನ್ ಯಾರ್ ಮಗ ಅಂತ ಸುಳ್ಳು ಹೇಳ್ಕೊಂಡು ನಾಟಕ ಆಡ್ತಿದ್ಯೋ ಆ ರಾಬರ್ಟ್ ಶಾರದಾ ಇವ್ರೇನೆ. ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಈ ರಾಬರ್ಟ್ ಶಾರದಾ ಅವರಿಗೆ ಮಗ ಇಲ್ವೇ ಇಲ್ಲ, ಇರೋದು ಒಬ್ಳೇ ಮಗಳು. ಆ ಮಗಳು ನಾನೇ. ವರ್ಷದಿಂದ ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಈ ಊರಿನವ್ರಿಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈ ಊರಲ್ಲಿ ಏನೆಲ್ಲ ನಡೀತಾ ಇತ್ತು ಅಂತ ನಮ್ಗೆಲ್ಲ ಗೊತ್ತಾಗ್ತಾ ಇತ್ತು. ಅದು ಹೇಗೆ ಅಂತ ಕೇಳ್ತೀರಾ? ಈ ಊರೆಲ್ಲ ನಮ್ಮ ಅಪ್ಪ ಅಮ್ಮನಿಗೆ ವಿರೋಧವಾಗಿದ್ದಾಗ ಅವ್ರ ಮದ್ವೆಗೆ ಸಹಾಯ ಮಾಡಿದವರು ಈ ಊರಿನಲ್ಲಿ ಒಬ್ರೆ, ಅವರೇ ಈ ದಾಸಪ್ಪ. ವಾರಪತ್ರಿಕೆ ನಮ್ಮ ಮನೆಗೆ ಬರ್ತಿತ್ತೋ ಇಲ್ವೋ, ಈ ದಾಸಪ್ಪನವರಿಂದ ವಾರಕ್ಕೊಂದು ಕಾಗದ ಮಾತ್ರ ತಪ್ಪದೇ ಬರ್ತಿತ್ತು. ಅವ್ರು ನಮಗ್ ಕಾಗದ ಬರೀತಾ ಇದ್ದಿದ್ದು ಈ ಊರಿನಲ್ಲಿ ಯಾರಿಗೂ ಯಾಕೆ ಅವ್ರ ಹೆಂಡತಿಗೆ ಗೊತ್ತಿಲ್ಲ. ನೀನು ಈ ಊರಿಗೆ ಬಂದಿರೋದು, ಮೊಮ್ಮಗ ಅಂತ ಹೇಳ್ಕೊಂಡಿರೋದು, ಹಾಡು ಹೇಳಿದ್ದು ಎಲ್ಲ ದಾಸಪ್ಪನವರಿಂದ ನಮಗ್ ಗೊತ್ತಾಯ್ತು. ಈಗ ಹೇಳು, ಆ 2 ಕುಟುಂಬಕ್ಕೂ ಮೊಮ್ಮಗಳಾಗಿರೋ ನನಗೆ ಅವ್ರನ್ನ ಒಂದ್ ಮಾಡ್ಬೇಕು ಅನ್ನಿಸ್ಲಿಲ್ಲ. ಎಲ್ಲಿಂದನೋ ಬಂದಿರೋ ನೀನು ಆ 2 ಕುಟುಂಬನೂ ಒಂದಾಗಿ ಸೇರ್ಸೋಕೆ ಯಾಕೆ ಪ್ರಯತ್ನ ಮಾಡ್ತಾ ಇದೀಯಾ? ಅದರಿಂದ ನಿನಗೇನು ಪ್ರಯೋಜನ ಹೇಳು? ನನಗೆ ಅಪ್ಪ ಅಮ್ಮ ತಾತ ಸಂಬಂಧಿಕರು ಯಾರೂ ಇಲ್ಲ. ನಾನೊಬ್ಬ ಅನಾಥ. ಕಷ್ಟಪಟ್ಟು ಓದಿ ಡಿಗ್ರಿ ತಗೊಂಡೆ. ಆದ್ರೆ ಡಿಗ್ರಿಗೆ ತಕ್ಕ ಹಾಗೆ ಕೆಲಸ ಸಿಗ್ಲಿಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಕಾಲ ಕಳೀತಿದ್ದೆ. ಪದ್ಧತಿಯಲ್ಲೇ ನಡೆಯೋದು. ನಾನ್ ಹೇಳಿದ ಪದ್ಧತಿಯಲ್ಲೇ ನಡೆಯೋದು. ನೋಡೋಣವಾ ರಾಜ, 1 ನಿಮಿಷ. ನಮ್ಮಿಬ್ರಲ್ಲಿ ವಾದ ಯಾಕೆ? ರಾಜ ಬರ್ತಾ ಇದ್ದಾರೆ, ಅವರಿಂದಾನೇ ತೀರ್ಮಾನ ಆಗ್ಲಿ. ರಾಜ 2 ಚೀಟಿಲಿ ಯಾವ್ದಾರು ಒಂದ್ ತೆಗಿರಿ. ಏನಿದೆ ಈ ಚೀಟಿಲಿ? ನಮ್ಮ ಮದ್ವೆ ಕ್ರಿಶ್ಚಿಯನ್ ರೀತಿಲಿ ಆಗ್ಬೇಕು ಅಂತ ನಾ ಹೇಳ್ತಾ ಇದ್ದೀನಿ, ಹಿಂದೂ ರೀತಿಲಿ ಆಗ್ಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಚೀಟಿ ಹಾಕಿದೀವಿ. ಏನೇ ನಿಮ್ ವ್ಯವಹಾರ ಎಲ್ಲ ಇಲ್ಲಿವರೆಗೂ ಬಂದಿದ್ಯಾ? ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲೇ. ಇನ್ನು ಮುಖ ಏನೋ ನೋಡ್ತೀಯಾ? ನಡಿಯೇ ಮಾವ. ಬೀದಿ ಭಿಕಾರಿಗೆಲ್ಲ ನಾನು ಮಾವ ಅಲ್ಲ. ನಿನ್ನ ನೋಡ್ಕೋತೇನೋ ಮಾವ ಅಂತೆ ಮಾವ. ಬಾರೆ ಬಿಡಪ್ಪ. ಯಾಕ್ರಿ, ಏನಾಯ್ತು? ಏನಾಯ್ತಾ? ಮೈಸೂರಿಗೆ ಓದಕ್ಕೆ ಅಂತ ಕಳ್ಸಿದ್ರೆ ಅಲ್ಲಿ ಲವ್ ಮಾಡೋದನ್ನ ಕಲ್ತ್ಕೊಂಡ್ಬಂದಿದ್ದಾಳೆ. ನಿನ್ನ ಮಗಳು ಯಾರು ಲವ್ ಮಾಡಿದಾಳು ಗೊತ್ತಾ? ನನ್ನ ಪರಮಶತ್ರು ಜೋಸಫ್ನ ಮಗ ಪೀಟರ್ನ. ಅವನ್ ನೆರಳು ಬಿದ್ರೇನೆ ನನಗಾಗಲ್ಲ. ಅಂಥದ್ರಲ್ಲಿ ಆ ಪೀಟರ್ ಜೊತೆ ಯಾವ ಆಚಾರದಲ್ಲಿ ಮದುವೆ ಆದ್ರೆ ಚೆನ್ನ ಅಂತ ಹೇಳ್ಬಿಟ್ಟು ಚೀಟಿ ಹಾಕಿ ನೋಡ್ತಿದ್ದಾಳೆ.
ಕೇಳೆ ಇಲ್ಲಿ, ಈ ಮನೆಗೆ ಹಿಂದೂ ಹುಡುಗನೇ ಅಳಿನಾಗ್ ಬರ್ಬೇಕು. ಅದು ಬಿಟ್ಟು ನೀನೇನಾದ್ರು ಬೇರೆ ಆಸೆ ಪಟ್ರೆ ಅದು ನಿಮ್ಮಪ್ಪ ಸತ್ ಮೇಲೆ ಅಂತ ತಿಳ್ಕೊ. ಎಲ್ಲಾ ತಂದೆ ತಾಯಿಗಳ ತರ ನಾನಲ್ಲ. ಆ ಹುಡುಗಿನೇ ಮದುವೆ ಆದ್ರೆ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ, ಆಸ್ತಿಲಿ ಒಂದು ಬಿಡುಗಾಸು ಕೊಡಲ್ಲ, ಹಾಗೆಲ್ಲ ನಾನು ಹೇಳಲ್ಲ. ಆದ್ರೆ ನೀನು ಮದುವೆಯಾಗೋ ಹುಡುಗಿ ಕ್ರಿಶ್ಚಿಯನ್ ಆಗಿರ್ಲೇಬೇಕು. ಈ ಮನೆಗೆ ಸೊಸೆಯಾಗಿ ಬರುವಂತ ಹೆಣ್ಣು ಕ್ರಿಶ್ಚಿಯನ್ ಆಗಿರ್ಲೇಬೇಕು. ಹಾಗಲ್ದೆ ಆ ಯೇಸುನೇ ಬಂದು ಹೇಳಿದ್ರು ನೀನು ಹೇಳೋ ಹುಡುಗಿ ಜೊತೆಲಿ ನೀನು ಮದುವೆ ಆಗಲ್ಲ. ನಾನ್ ಹೇಳ್ತಾ ಇದ್ದೀನಿ, ಈ ಮದುವೆ ನಡೆಯುತ್ತೆ. ಇನ್ನು ಸ್ವಲ್ಪ ಬೇಗ ಹೋಗು. ಅವರು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗಲ್ಲ. ಹೋಗಿ ಹುಡುಕ್ರು. ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ಲ. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಹುಡುಕ್ರ. ಹೋಗ್ರ. ಅಣ್ಣ ಅವರೆಲ್ಲೂ ಕಾಣಲಿಲ್ಲ. ಸಾಯಂಕಾಲದವರೆಗೂ ಹುಡುಕಿ. ಸಾಯಂಕಾಲದವರೆಗೂ ರೇವತಿ ಸಿಗ್ತಾ ಇದ್ರೆ ಆ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಒಬ್ರು ಉಳಿಬಾರ್ದು. ಹೋಗಿ. ಆಯ್ತಣ್ಣ. For more updates, like, comment, subscribe to our channel.